ಜಯ ಕರ್ನಾಟಕ ಸಂಸ್ಥೆ ಅಧ್ಯಕ್ಷರಾದಂಥ ಜಗದೀಶ್ ಅವರು ಮತ್ತು ಎಲ್ಲ ಸ್ನೇಹಿತರು ಇವತ್ತು ಈ ಡೆಂಗ್ಯೂ ಜಾಗೃತಿ ಮೂಡಿಸುವಂಥ ಅರಿವು ಮೂಡಿಸುವಂಥ ಒಂದು ಜಾಥಾವನ್ನು ಇವತ್ತು ಹಮ್ಮಿಕೊಂಡು ಇವತ್ತು ನಮ್ಮ ಮಾಗಡಿ ರಸ್ತೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಇದ್ರ ಮುಖಾಂತರ ಪ್ರತಿ ಮನೆಗೆ ತೆರಳಿ ಅಥವಾ ದಾರಿಯಲ್ಲಿ ಸಿಕ್ಕುವಂಥ ಅಂಗಡಿಗಳ ಹತ್ರ ಎಲ್ಲ ಭೇಟಿ ಕೊಟ್ಟು ಅವ್ರಿಗೆಲ್ಲ ರೀತಿಯ ವಿಷಯವನ್ನು ತಿಳಿಸಿ, ಇದು ನಮ್ಮ ಡೆಂಗ್ಯೂ ವಿಚಾರದಲ್ಲಿ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು. ನೀರನ್ನು ಯಾವತ್ತೂ ನಾವು ಅದನ್ನು ಮುಚ್ಚಿಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ನೋಡ್ಕೊಳ್ಬೇಕಾಗ್ತದೆ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿದ್ರೇ ನಾವು ಈ ಒಂದು ಡೆಂಗ್ಯೂ ವಿರುದ್ಧ ನಾವು ಜಯ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಒಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಡೆಂಗ್ಯೂ ಇನ್ನೂ ಪೀಕ್ ಅವರ್ ಹೋಗುತ್ತೆ, ಯಾಕಂದರೆ ಸತತವಾಗಿ 2 ದಿನ CM ಅವರು ಸಭೆ ಮಾಡಿದ್ರು. ಆ ವಿಚಾರವಾಗಿ ನೋಡಿದ್ರೆ ಇನ್ನೂ ಪೀಕ್ ಅವರ್ ಆಗುತ್ತೆ. ಏನಾಗುತ್ತೆ ನೋಡಿ, ಡೆಂಗ್ಯೂ ಅಂತ ಹೇಳಿದ್ರೆ ಇದು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ಲಿ ನೀರು ನಿಲ್ತದೆ, ಸ್ವಚ್ಛ ನೀರು ನಿಲ್ತದೆ, ಅಲ್ಲಿ ಡೆಂಗ್ಯೂ ಹರಡ್ತದೆ. ಅದರಿಂದ ಮಳೆಗಾಲ ಇರೋದ್ರಿಂದ ಈ ಬಾರಿ ಹೆಚ್ಚಿನ ಒಂದು ಈ ಸೊಳ್ಳೆ ಉತ್ಪತ್ತಿ ಆಗೋದು ಆಗ್ತದೆ. ನಾವು ಕೂಡ ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟ್ಗಳು ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ನಾವು ಇದ್ರ ಬಗ್ಗೆ ಆಲಸ್ಯ ನಾವು ಪಟ್ಟಿಲ್ಲ ಮತ್ತು ಜಾಗೃತರಾಗಿದ್ದೇವೆ. ಅದರಿಂದ ಇದು ಇನ್ನೂ 1-2 ತಿಂಗಳು ನಾವು ಈ ಮಳೆಗಾಲ ಆಗುವವರೆಗೂ ಎಚ್ಚರಿಕೆಯಿಂದ ಇರೋದು ಭಾಳ ಒಳ್ಳೆಯದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡೆಂಗ್ಯೂಗೆ ಒಂದು ಔಷಧಿಗಳೇ ಸಿಗ್ತಿಲ್ಲ ಸರ್. ನೋಡಿ, ಅದೆಲ್ಲ ಸುಮ್ಮನೆ ಏನನ್ನೂ ಕೇಳಬೇಡಿ. ನಿಮಗೆ ಪ್ರಶ್ನೆ ತಿಳ್ಕೊಂಡು ಕೇಳಬೇಕು. ಯಾಕಂದರೆ ಇದಕ್ಕೆ ಡೆಂಗ್ಯೂಗೆ ಸೊಳ್ಳೆ ಔಷಧಿ ಅಂತ ಏನಿಲ್ಲ. ಇದಕ್ಕೆ ಬರೀ ಪ್ಯಾರಾಸೆಟಮಾಲ್ಗಳು ಕೊಡಬೇಕಷ್ಟೇ. ಉಳಿದಿರೋದು ಏನಾದರೂ ಅವ್ರಿಗೆ ಭಾಳ ಸೀರಿಯಸ್ ಕಂಡೀಷನ್ ಬಂದಾಗ ಅವರಿಗೆ IV ಫ್ಲೂಯಿಡ್ಸ್ ಕೊಡಬೇಕಾಗ್ತದೆ ಮತ್ತು ಬ್ಲಡ್ ಕೌಂಟ್ ಲೋ ಆದಾಗ ಆ ಪ್ಲೇಟ್ಲೆಟ್ಗಳು ಕೊಡಬೇಕಾಗ್ತದೆ. ಅದೆಲ್ಲ ಸಾಕಷ್ಟು ಸಂಖ್ಯೆಯಲ್ಲೆಲ್ಲ ಇದೆ. ಏನು ಸಮಸ್ಯೆ ಇಲ್ಲ. ಇಲ್ಲ ಎಲ್ಲ ಸಿಗ್ತಾ ಇದೆ. ಯಾರು ಹೇಳಿದ್ರು ನಿಮಗೆ? ನಾನು ಕೇಸಿದ್ರೆ ನಮ್ಮ ಕ್ಷೇತ್ರದಲ್ಲೇ ಇದೆ. ಯಾವುದು ಅಲ್ಲಿ ಚೆಕ್ ಮಾಡಿದ್ರೆ ನನಗೆ ಹೇಳಿ, ನಾನು ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಎಲ್ಲೂ ಕೂಡ ಯಾವುದೋ ಕೊರತೆ ಇಲ್ಲ. ಎಸ್ ಎಲ್ಲ ಕಡೆ ಇದೆ, ಪೂರ್ತಿಯಾಗಿದೆ.